ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಯ ಜೊತೆ ಸಂದರ್ಶನ ನಡೆಸ್ತಾ ಅವರ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀವಿ. ಅದೇ ರೀತಿ ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಜಯರಾಜ್ ಅವರು ಸುಮಾರು 38 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಅವರ ಅನುಭವಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡೋಣ. ಅಣ್ಣವರೇ, ಆಧ್ಯಾತ್ಮಿಕ ಪಯಣದ ಈ ಸಂಚಿಕೆಗೆ ನಿಮಗೆ ಸ್ವಾಗತ. ನಮಸ್ಕಾರ. ಅಣ್ಣವರೇ, ನೀವು 38 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದೀರಿ. ಆದರೆ ಆಧ್ಯಾತ್ಮಿಕ ಜೀವನಕ್ಕೆ ಬರಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತು? ಆಧ್ಯಾತ್ಮಿಕ ಜೀವನಕ್ಕೆ ನಾವು ಹೇಗೆ ಬರಬೇಕು ಅನ್ನಿಸ್ತು ಬಂದೆ ಅಂತ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ಅತ್ತಿಗೆಯವರು ಮತ್ತು ನಮ್ಮ ಅತ್ತೆಯವರು ಇಬ್ಬರು ಜ್ಞಾನದಲ್ಲಿದ್ದರು. ಹೋಗ್ತಾಯಿದ್ರು ಆಶ್ರಮ, ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗ್ತಾಯಿದ್ರು. ಹಾಗಾಗಿ ನಾನು ಒಂದು ದಿವಸ ಹೋದೆ. ನಾನಲ್ಲಿ ನನ್ನನ್ನು ಕರೆದಿದ್ರು. ನಾನು ಒಂದು ದಿವಸ ಹೋದೆ. ಒಂದು ದಿವಸ ಹೋಗಿ ಸುಮ್ಮನೆ ಬಂದುಬಿಟ್ಟೆ. ಅಲ್ಲಿ ಒಂದು 2-3 ಅಣ್ಣಂದಿರಿದ್ರು. ಅವ್ರು ಹೇಳಿದ್ರು, ಅಣ್ಣವರೇ ಬಂದುಬಿಡಿ, ನೀವು ತುಂಬ ಚೆನ್ನಾಗಿದೆ ಈ ಜ್ಞಾನ, ಇದು ಬಂದುಬಿಡಿ ಅಂದರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನೋಡಿ, ನಮ್ಮ ಅತ್ತೆಯವರು ಬರ್ತಾಯಿದ್ದಾರೆ, ನಮ್ಮ ಅತ್ತಿಗೆಯವರು ಬರ್ತಾಯಿದ್ದಾರೆ. ಅದರಿಂದ ನಮಗೆ ದುಡಿಯೋ ವಯಸ್ಸು, ನಾವಿನ್ನೂ ಚಿಕ್ಕ ವಯಸ್ಸಿನವರು, ನಮಗಿನ್ನೂ ಇವಾಗ ದುಡಿಬೇಕು ಅಂತ ಹೊರಟಿದ್ದೀವಿ ನಾವು. ನಮಗಿನ್ನೂ ಭಾಳ ಸಮಯ ಇದೆ ಆಶ್ರಮಕ್ಕೆ ಬರೋದಕ್ಕೆ, ನೋಡೋಣ ಬಿಡಿ ಅಂತ ಬಂದುಬಿಟ್ಟೆ. ಅವಾಗ ನಿಮಗೆ ಎಷ್ಟಿತ್ತು ಏಜು? ಒಂದು 30 ವರ್ಷ ಇರ್ಬೋದು ಅಷ್ಟೇ. ಒಳ್ಳೆ ಎಂಗೇಜ್. ಒಂದು 30 ವರ್ಷ ಇರ್ಬೋದು ಅಷ್ಟೇ. ಸರಿ, ಹಾಗೆ ಹೇಳಿ ಬಂದೆ ನಾನು. ಆಮೇಲೆ ಸ್ವಲ್ಪ ಸಮಯ ಆದಮೇಲೆ ಇನ್ನೊಂದು ಸತಿ ನನ್ನ ಕರೆದಿದ್ರು. ಅಲ್ಲಿ ಯಾರ್ದೋ ಒಂದು ಪ್ರಸಾದ ಮಾಡಿಸಿದ್ರು, ನಮ್ಮವರೇ ಯಾರು. ಅದಕ್ಕೋಸ್ಕರ ನಾನು ಅಲ್ಲಿ ಹೋಗಿದ್ದಾಗ ಅಲ್ಲಿ ಪರಮಾತ್ಮನ ಮಹಾವಾಕ್ಯಗಳನ್ನ ಹೇಳ್ತಾಯಿದ್ರು. ನಾನು ಅಲ್ಲಿ ಕೂತಿದ್ದೆ. ಯಾಕೆಂದರೆ ನಮ್ಮದು ಸೇವಾ ಕೇಂದ್ರ ಏನಿತ್ತು, ಭಾಳ ಚಿಕ್ಕ ಸೇವಾ ಕೇಂದ್ರ. ಅದು ಒಂದು ದೇವಸ್ಥಾನದಲ್ಲಿ, ಒಂದು ಈಶ್ವರನ ದೇವಸ್ಥಾನನೇ ಅದು, ಮುನೇಶ್ವರನ ದೇವಸ್ಥಾನ ಅದು. ಆ ದೇವಸ್ಥಾನದಲ್ಲಿ ಆ ದೇವಸ್ಥಾನ ಎದುರುಗಡೆ ಒಬ್ಬರು ಮಾತಾಜಿ, ಅಂದರೆ ನಮ್ಗೆ ಯಾರು ಜ್ಞಾನ ಕೊಟ್ಟರಲ್ಲ ಈ ಆಶ್ರಮದ್ದು, ಇದು ಬ್ರಹ್ಮಕುಮಾರಿಸ್ದು, ಅವ್ರ ಎದುರುಗಡೆ ಮನೆ ಕಟ್ಟಕ್ಕೆ ಬಂದು ಹಾಗೆ ಯಾರ್ಯಾರಿಗೆ ಪರಿಚಯ ಕೊಟ್ಟು ಒಂದು 10 ಜನ ಮಾಡಿದರು. 10 ಆತ್ಮಗಳನ್ನ ರೆಡಿ ಮಾಡಿದರು. ಅವರೆಲ್ಲ ಅಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳ್ತಾಯಿದ್ರು. ಆ ದೇವಸ್ಥಾನದವರು, ನಮ್ಮ ದೇವಸ್ಥಾನದಲ್ಲೇ ನೀವು ಮಾಡ್ಕೊಳ್ಳಿ ಅಂದ್ಬಿಟ್ಟು, ತುಂಬ ಚಿಕ್ಕ ರೂಮು, ಒಂದು 10 ಜನ ಕೂತ್ಕೊಬೋದಾಗಿತ್ತು ಅಷ್ಟೇ. ಹೊರಗಡೆ ಸ್ವಲ್ಪ ಜಾಗ ಇತ್ತು ಕೂತ್ಕೊಳೋದಕ್ಕೆ. ಹಂಗಾಗಿ ನಾನು ಅಲ್ಲಿ ಹೋಗಿ ಕೂತಿದ್ದೆ. ಅವತ್ತು ಹೋಗಿ ಕೂತಿದ್ದಾಗ ಹಾಗೆ ಪರಮಾತ್ಮನ ಮಹಾವಾಕ್ಯ ಹೇಳ್ತಾಯಿದ್ರು. ಮಧ್ಯದಲ್ಲಿ ಒಂದು ಪಾಯಿಂಟ್ ಬಂತು. ಏನಪ್ಪ ಅಂತ ಅಂದರೆ, ಈ ವಿದ್ಯೆಯನ್ನು ಓದಿ, ಹೀಗೆ ತೋರಿಸಿದ್ರು ನನಗೆ ಕೈನ, ಈ ಮುದುಕಪ್ಪ ವಿಶ್ವದ ಮಾಲೀಕರಾಗ್ತಾರೆ ಅಂದರೆ, ಅಲ್ಲೇ ಚಿಕ್ಕದ ಫೋಟೋ ಇತ್ತು. ಈ ವಿದ್ಯೆಯನ್ನು ಓದಿ ಈ ಮುದುಕಪ್ಪ ವಿಶ್ವದ ಮಾಲೀಕರಾಗ್ತಾರೆ ಅಂದರೆ ನೀವು ಆಗೋಕ್ಕಾಗೋದಿಲ್ವಾ ಅಂತ ಒಂದು ಪಾಯಿಂಟ್ ಇತ್ತು. ನನಗೆ ಆ ಪಾಯಿಂಟು ಹೇಗೆ ಅಂದರೆ ಸೂಲ ಹೊಡೆದಷ್ಟು ನನಗೆ ಇಷ್ಟ ಆಗ್ಬಿಡ್ತು ಅದು ಪಾಯಿಂಟು. ಸರಿ, ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡೆ, ನಾವಿಲ್ಲಿ ಬರ್ಬೋದು ಅಂದ್ಬಿಟ್ಟು. ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯರಿಗೆ ಮತ್ತು ನಮ್ಮ ಯುಗಲ್ಗೆ ಅವ್ರಿಗೆ ಹೇಳಿದೆ ನಾನು, ನಾವಿವತ್ತು ಆಶ್ರಮಕ್ಕೆ ಹೋಗಿದ್ವಲ್ಲ, ಅಲ್ಲಿ ಈ ಥರ ಒಂದು ಪಾಯಿಂಟ್ ಬಂತು, ನಾಳೆಯಿಂದ ನಾವು ಹೋಗೋಣ ಅಲ್ಲಿ ಅಂತ. ಎಲ್ಲರೂ ಬಹಳ ಖುಷಿಯಾಗ್ಬಿಟ್ರು. ಯಾಕೆಂದರೆ ಅವ್ರಿಗೂ ಅದೇ ಥರ ಇತ್ತು. ಆಮೇಲೆ ನಮಗೆ ಯಾರು ಒಬ್ಬರು ಮಾತಾಜಿ ಇದ್ರಲ್ಲ, ಇದು ಅವರು ನಮಗೇನು ಜ್ಞಾನ ಕೊಟ್ಟರಲ್ಲ, ಅವರು ನಮಗೆ ಪ್ರತಿ ಗುರುವಾರ ಪ್ರಸಾದ ಕಳಿಸೋರು ನಮ್ಮ ಮನೆಗೆ. ಅವ್ರು ಹೇಳೋರು, ಅವ್ರಿಗೆ ಇನ್ನೂ ಚಿಕ್ಕ ವಯಸ್ಸು, ಬರ್ತಾರೆ ಒಂದು ದಿವಸ ಬರ್ತಾರೆ ಅವರು. ನೀವು ಅವ್ರಿಗೇನು ಹೇಳಕ್ಕೆ ಹೋಗಬೇಡಿ, ಫೋರ್ಸ್ ಮಾಡಬೇಡಿ, ನೀವೇನು ಹೇಳಲೇಬೇಡಿ ಅವ್ರಿಗೆ, ಅವರಾಗೆ ಬರ್ತಾರೆ ಅಂತ ಮಾತ್ರ ಅದು ಅವ್ರು ಬೀಜ ಹಾಕ್ಬಿಟ್ಟಿದ್ರು. ಹಂಗಾಗಿ ಸರಿ, ನಾವು ಹೋಗ್ಬೇಕು ಅಂತ ಅಂದ್ಕೊಂಡು ನಾವು 1983 13ನೇ ತಾರೀಕಿನ ದಿವಸ ನಾನು ಇದು ಭಗವಂತನ ಮಹಾವಾಕ್ಯಗಳನ್ನ ಕೇಳಿದ್ದೀನಿ. 83 ಯಾವ ಮಂತು? ಡಿಸೆಂಬರ್ 13ನೇ ತಾರೀಕು. ಡಿಸೆಂಬರ್ 13ನೇ ತಾರೀಕು. 14ನೇ ತಾರೀಕು ಧನುರ್ಮಾಸ ಸ್ಟಾರ್ಟ್ ಆಗುತ್ತೆ. ಸರಿ, ನಾನು ನಮ್ಮ ಮನೆಯಲ್ಲಿ ಹೇಳಿದೆ, ಹೋಗ್ಬಿಡೋಣ ನಾವು ಆಶ್ರಮಕ್ಕೆ ಅಂತ.
ಸರಿ ಅವರು ಹ್ಞೂ ಅಂದರು. ಸರಿ ಬೆಳಗಿನ ಜಾವ ಎದ್ದು ನಾವೆಲ್ಲರೂ ಎದ್ಬಿಟ್ಟು ಎಲ್ಲರೂ ಸ್ನಾನ ಮಾಡಿಕೊಂಡು, ಯಾರ್ಯಾರು? ನಮ್ಮ ಅತ್ತೆಯವರು, ನಮ್ಮ ಯುಗಲ್ಲು, ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು 4 ಗಂಟೆಗೆ ಅಮೃತ ವೇಳೆಗೆ. ನಿಮ್ಮ ಯುಗಲ್ ಅಂದರೆ ನಿಮ್ಮ ಪತ್ನಿ? ನಮ್ಮ ಪತ್ನಿ. ಅವ್ರಿಗೂ ಅವ್ರು ಇಷ್ಟಪಟ್ರು. ಅಂದರೆ ಅವರು ನಮಗೆ ಮುಂಚೆನೇ ಹೋಗ್ತಿದ್ರು, ನಮಗೆ ಮುಂಚೆನೇ ಆಶ್ರಮಕ್ಕೆ ಹೋಗಿ ಬರ್ತಾಯಿದ್ರು. ಹೇಗೆ ಅಂತ ಅಂದರೆ ಮಧ್ಯಾಹ್ನ ಟೈಮು ನಮ್ಮ ಮನೆ ಹತ್ರ ಒಬ್ಬರು ಮಾತಾಜಿ ಇದ್ದರು, ಅವ್ರ ಜೊತೆಯಲ್ಲಿ ಹೋಗಿ ಬರ್ತಾಯಿದ್ರು ಅವರು. ಅಂದರೆ ನನಗೆ ಹೇಳೋರು, ನಾನು ಇವತ್ತು ಆಶ್ರಮಕ್ಕೆ ಹೋಗಿದ್ದೆ, ಹಿಂಗೆ ಹೇಳಿದ್ರು ಅಂತ. ಬೇರೆ ನಮಗೇನು ಫೋರ್ಸ್ ಮಾಡ್ತಿರ್ಲಿಲ್ಲ ಅವರು. ಹೋಗಿದ್ದೆ ನಾನು, ಹಿಂಗೆ ಹೇಳಿದ್ರು ನಮಗೆ ಅಂತ ಹೇಳೋರು ಅಷ್ಟೇ ಹೊರ್ತು ಇನ್ನೇನೂ ಹೇಳ್ತಿರ್ಲಿಲ್ಲ ಅವರು. ಆಮೇಲೆ ನಮ್ಮ ಅತ್ತೆಯರು ಹೇಳೋರು ಏನಂತ, ನಾವೀಗ ಜ್ಞಾನ ಕೇಳೋದ್ರಿಂದ ದೇವತೆಗಳಾಗ್ತೀವಂತೆ. ಆದರೆ ನನ್ನ ಮನಸ್ಸಲ್ಲಿ ಅನಿಸೋದು, ನಾವೀಗ ಜ್ಞಾನ ಕೇಳೋದ್ರಿಂದ ಏನು ದೇವತೆಗಳಾಗ್ತೀವಿ? ದೇವತೆಗಳು ಅಂದ್ರೇನೆ ಬೇರೆ, ಅವ್ರು ನಾವೆಲ್ಲ ಮನುಷ್ಯರು, ದೇವತೆಗಳು ಅಂದ್ರೇನೆ ಬೇರೆ ಇರ್ತಾರೆ. ಇವ್ರೇನು ಹಿಂಗಂತಾರೆ ಅಂದ್ಬಿಟ್ಟು ಅದೊಂದು ನನ್ನ ಮನಸ್ಸಲ್ಲಿತ್ತು. ಸರಿ, ಆಮೇಲೆ ಎಲ್ಲರೂ ರೆಡಿ ಆದ್ರಿ. ಎಲ್ಲರೂ ಬೆಳಗ್ಗೆ ರೆಡಿಯಾಗಿ ನಾಳೆ ಬೆಳಿಗ್ಗೆ ಏನು 14ನೇ ತಾರೀಕು, ನಾಳೆ ಬೆಳಿಗ್ಗೆ ಧನುರ್ಮಾಸ ಸ್ಟಾರ್ಟ್ ಆಗ್ತಾ ಇದೆ. ಅವತ್ತಿನ ದಿವಸ ನಾವು ಎಲ್ಲರೂ, ಅಂದರೆ ಇವರು ಮುಂಚೆನೇ ಬಂದಿದ್ರು, ನಾನು ಅವತ್ತಿನ ದಿನ ಸ್ಟಾರ್ಟ್ ಮಾಡಿದೆ. ಅವತ್ತಿನಿಂದ ಇವತ್ತಿನವರೆಗೂ ನಾವೇನು ಆಶ್ರಮದಲ್ಲಿ ನಾವು ಜ್ಞಾನ ಕೇಳ್ಕೊಂಬಂದು ಇವತ್ತಿನವರೆಗೂ ನಾವು ಹಿಂದಕ್ಕೆ ತಿರುಗಿ ನೋಡಲಿಲ್ಲ. ಮತ್ತು ಬೆಳಗ್ಗೆನೇ ಹೋದ್ರಾ ನೀವು? ಅವತ್ತು ಬೆಳಿಗ್ಗೆನೇ ಹೋಗ್ಬಿಟ್ಟು ನಾವು. ಎಷ್ಟೊತ್ತಿಗೆ? ಬೆಳಗಿನ ಜಾವ 4 ಗಂಟೆಗೆ ಅಮೃತ ವೇಳೆ ಅಂತ ಏನು ಹೇಳ್ತಾರೆ, ಅಲ್ಲಿ ಹೋಗಿ ಅಮೃತ ವೇಳೆನಲ್ಲಿ ಯೋಗ ಮಾಡಿಕೊಂಡು ಆಶ್ರಮಕ್ಕೆ ಹೋದ್ರಿ? ಆಶ್ರಮಕ್ಕೆ ಹೋಗ್ಬಿಟ್ಟು. ಅಷ್ಟು ಬೆಳಿಗ್ಗೆ ತೆಗ್ದಿತ್ತ? ಅಷ್ಟು ಬೆಳಿಗ್ಗೆ 4 ಗಂಟೆಗೆ ಹೋದ್ರ? ಅಂದ್ರೆ ಅಲ್ಲಿ ಏನು ಆಶ್ರಮದಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಬ್ರಹ್ಮಕುಮಾರ ಅಷ್ಟು ಬೆಳಿಗ್ಗೆ 4 ಗಂಟೆಗೆ ಹೋಗಿದ್ದು. 4 ಗಂಟೆಗೆ ಹೋಗಿದ್ದು. ಆಶ್ರಮ ತೆಗ್ದಿತ್ತು ಅಷ್ಟು ಬೆಳಿಗ್ಗೆ? ಹೌದು, ತೆಗ್ದಿದ್ರು. ನಮಗಿಂತ ಮುಂಚೆನೆ ಕೆಲವರು ಅಕ್ಕೊಂದಿರು ಅಣ್ಣಂದಿರು ಬಂದಲ್ಲಿ ಯೋಗ ಮಾಡ್ತಾ ಕುಂತಿದ್ರು, ಅಂದ್ರೆ ಮೆಡಿಟೇಷನ್ ಮಾಡ್ತಾ ಕುಂತಿದ್ರು. ನೀವು ಒಬ್ಬರೇನಲ್ಲ, ಮುಂಚೆನೂ ಬೇರೆಯವರು ಕುಂತಿದ್ರು. ಹೌದು, ಕುಂತಿದ್ರು. ನಮಗಿಂತ ಮುಂಚೆನೆ ಬಂದು ಕೂತಿದ್ರು. ನಾವು 4 ಗಂಟೆಗೆ ಅಲ್ಲಿ ಬಂದು, ನಮಗಿಂತ ಮುಂಚೆನೆ ಕೆಲವರು ಬಂದಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇದ್ರು. ಆಮೇಲೆ ನಾವು ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅವರೆಲ್ಲ ಬಹಳ ಖುಷಿಪಟ್ಟರು, ಅಣ್ಣ ಬಂದ್ಬಿಟ್ರು ಅಂದ್ಬಿಟ್ಟು. ಸರಿ, ಆಮೇಲೆ ಏನು ಯೋಗ ಮುಗಿಸ್ಕೊಂಡು, ಅಂದರೆ ಪರಮಾತ್ಮನ ನೆನಪು ಮಾಡಿಕೊಂಡು ಆಮೇಲೆ ಅಲ್ಲೇ ಪರಮಾತ್ಮನ ಮಹಾವಾಕ್ಯಗಳನ್ನ ಕೇಳಿಬಿಟ್ಟು ಮನೆಗೆ ಹೋಗ್ತಿದ್ವು ನಾವು. ಮನೆಗೆ ಹೋಗಿ ಆಮೇಲೆ ದಿನಚರ್ಯ ನಮಗೆ ಸ್ಟಾರ್ಟ್ ಆಗೋದು. ನಾನು ಲೌಕಿಕದಲ್ಲಿ ಏನೊಂದು ಕಾರ್ಪೆಂಟ್ರಿ ಕೆಲಸ ಮಾಡ್ತಿದ್ದೆ, ನಮ್ಮ ಕೆಲಸಕ್ಕೆ ಹೋಗ್ತಿದ್ದೆ, ನಮ್ಮ ಪಡೆ ನಾವು. ಆದರೆ ನಮಗೆ ಹೇಗೆ ಸಮಯ ಸಿಗುತ್ತೆ, ಇವಾಗ ಬೆಳಗ್ಗೆ ಎಲ್ಲನ ಬೇಗ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದರೆ ಸಾಯಂಕಾಲ ಕ್ಲಾಸ್ಗೆ ಹೋಗ್ತಿದ್ದೆ. ಸಾಯಂಕಾಲ ಏನಾದರೂ ನಮಗಿದೆ ಅಂತ ಅಂದರೆ ಬೆಳಗ್ಗೆನೇ ಹೋಗಿ ಬಂದ್ಬಿಡ್ತಿದ್ದೆ. ಆ ಥರ ನಮ್ಮದು ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ನಮಗೆ ಈ ಜೀವನ ಕಷ್ಟ ಅನ್ನಿಸ್ಲಿಲ್ಲ. ಅಲ್ಲ, ನೀವು ಈ ಜ್ಞಾನಕ್ಕೆ ಹೋದ್ರಿ, ಮೆಡಿಟೇಷನ್ ಮಾಡಿದ್ರಿ, ಪ್ರತಿದಿನ 12 ಅಂತ ಕ್ಲಾಸು ಕೇಳ್ತಿದ್ರಿ. ಆ ಕ್ಲಾಸ್ ಕೇಳ್ತಾ ನಿಮ್ಗೆ ಏನು ಅನ್ನಿಸ್ತಾ ಇತ್ತು? ಖುಷಿ ಆಗ್ತಿತ್ತು. ಯಾಕೆಂದರೆ ಇದು ಬೇರೆದಕ್ಕಿಂತ ಭಿನ್ನವಾಗಿತ್ತು. ಇದು ನಾವು ಹೊರಗಡೆ ಏನು ಕೇಳಿರ್ತೀವಿ ಅದಕ್ಕಿಂತ ಇದು ಭಿನ್ನ ಇತ್ತು. ಭಿನ್ನ ಮೀನ್ಸ್ ಯಾವ ಥರ ಅಂದರೆ, ಪರಮಾತ್ಮನೇ ಡೈರೆಕ್ಟ್ ಬಂದು ಈ ಮಹಾವಾಕ್ಯಗಳನ್ನ ನುಡಿಸ್ತಾರೆ ಅನ್ನೋದು ಒಂದು ಇದಿತ್ತು. ಅದಕ್ಕೋಸ್ಕರ ನಮಗೆ ಅದು ಬಹಳ ಇಷ್ಟ ಆಯಿತು. ಪರಮಾತ್ಮನ ಮಹಾವಾಕ್ಯಗಳು ನಿಜ ಅನ್ನಿಸ್ತು. ಪರಮಾತ್ಮ ಇರೋದು ನಿಜ, ಪರಮಾತ್ಮ ಬಂದು ಹೇಳ್ತಾರೆ ಅನ್ನೋದು ನಿಜ. ಹಾಗೆ ನಮ್ಗೆ ಇಷ್ಟ ಆಯ್ತಾ ಹೋಯಿತು. ಸರಿ, ನಾವು ಹಾಗೆ ನಡ್ಕೊತ ಹೋದು. ನೀವು ಈ ಜ್ಞಾನದಲ್ಲಿ ಹೋಗೋಕ್ಕಿಂತ ಮುಂಚೆ ನಾನ್ ವೆಜ್ ಏನಾದ್ರು ತಿಂತಾಯಿದ್ರೆ? ತಿಂತಿದ್ದು ಅಣ್ಣರೇ. ನಾನ್ ವೆಜ್ ತಿಂತ? ಹೌದು, ತಿಂತಾ ಇದ್ದು. ಈಗಲೂ ತಿಂತೀರಿ? ಇಲ್ಲ, ನಾವು ಜ್ಞಾನಕ್ಕೆ ಬಂದಮೇಲೆ ಏನು ತಿಂತಾ ಇಲ್ಲ. ಅದಕ್ಕೆ ಮುಂಚೆ ನಾವು ನಾನ್ ವೆಜ್ ಉಪಯೋಗಿಸ್ತಿದ್ದೋ ನಾವು. ಈಗ ಜ್ಞಾನಕ್ಕೆ ಬಂದಮೇಲೆ ನಮಗೆ ಬೇಡ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಅದನ್ನು ನಿಲ್ಲಿಸ್ಬಿಟ್ಟು. ಏನು ತಪ್ಪು ಅದರಲ್ಲಿ? ಅಲ್ಲ, ಅದು ಏನು ಬೇಡ ಅನ್ನಿಸ್ತು ಅಷ್ಟೇ, ತಪ್ಪು ಏನು ಅಂತ ಅನ್ನಿಸ್ಲಿಲ್ಲ, ಬೇಡ ಅನ್ನಿಸ್ತು. ಇಲ್ಲಿ ಬಂದ ಮೇಲೆ ಬೇಡ ಅನ್ನಿಸ್ತು. ಹೌದು, ಅದಕ್ಕೆ ನಾವು ಮನೆಯಲ್ಲಿ ಎಲ್ಲರೂ ಅದನ್ನು ಸ್ಟಾಪ್ ಮಾಡಿಬಿಟ್ಟು. ಸ್ಮೋಕ್ ಇತ್ತು ಅಣ್ಣವ್ರೆ ನನಗೆ ನಾನು ಜ್ಞಾನಕ್ಕೆ ಬರೋದಕ್ಕೆ ಮುಂಚೆ ಸ್ಮೋಕ್ ಮಾಡ್ತಿದ್ದೆ ನಾನು. ಅದನ್ನು ಬಿಟ್ಬಿಟ್ಟು, ಯಾಕೆಂದರೆ ನಮ್ಮ ಮನೆಯಲ್ಲಿ ನಮ್ಮ ಹೆಂಗಸರಿಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಒಂದು ದಿವಸ ನನಗೆ ಅವರು ಹೇಳಿದ್ರು ಇದನ್ನೆಲ್ಲ ಮಾಡಬಾರ್ದು ಅಂತ, ಅವತ್ತಿಗೆ ಲಾಸ್ಟ್ ಮಾಡಿಬಿಟ್ಟೆ. ನಿಮಗೆ ಆ ರೀತಿ ಸ್ಮೋಕ್ ಬಿಡೋದು ಇಲ್ಲ ಈ ನಾನ್ ವೆಜ್ ತಿನ್ನೋದು ಬಿಡೋದು ಕಷ್ಟ ಅನಿಸ್ತು? ಒಂಚೂರು ಕಷ್ಟ ಆಗಲಿಲ್ಲ ಅಣ್ಣವ್ರೆ ನನಗೆ. ನಮಗೆ ಬೇರೆಯವ್ರಿಗೆ ಆಗುತ್ತೇನೋ ನಮಗೆ ಗೊತ್ತಿಲ್ಲ. ಬೇರೆಯವ್ರದೆಲ್ಲ ನಾನು
ವಿಚಾರಗಳು ಕೇಳ್ತೀವಲ್ಲ, ಬಿಡೋದು ತುಂಬ ಕಷ್ಟಪಡ್ತಿರ್ತಾರೆ. ಇಲ್ಲ, ನಮಗೆ ಏನು ಭಗವಂತ ಏನು ಹೇಳ್ತಾರೆ, ಏಕ್ ಮಾವ್ ದೋ ತುಕುಡ ಅನ್ನೋ ಹಾಗೆ ನಮಗೆ ಒಂಚೂರು ಕಷ್ಟ ಆಗಲಿಲ್ಲ ಅಣ್ಣವ್ರಿಗೆ. ಕಷ್ಟ ಅಂತ ಅನ್ನಿಸ್ಲಿಲ್ಲ. ನೀವು ಸ್ಟಾರ್ಟಿಂಗಲ್ಲಿ ಜ್ಞಾನದಲ್ಲಿ ಏನು ನಡೀತಾ ಇದ್ರಿ, ಡೈಲಿ ರೊಟೀನ್ ಲೈಫ್ ಯಾವ ಥರ ಫಿಕ್ಸ್ ಮಾಡ್ಕೊಂಡಿದ್ರಿ? ಅಂದರೆ ಅದಕ್ಕೆ ಅಂತ ನಾವು ಟೈಮಿಂಗ್ ಏನು ಫಿಕ್ಸ್ ಮಾಡ್ಕೊಂಡಿರಲಿಲ್ಲ. ಬೆಳಗ್ಗೆ ಎದ್ದು ಪರಮಾತ್ಮನ ಮೆಡಿಟೇಷನ್ ಮಾಡ್ತಿದ್ದೋ, ಆಮೇಲೆ ನಮ್ಮ ದಿನಚರ್ಯ ಏನಿದೆ ಸ್ಟಾರ್ಟ್ ಮಾಡ್ಕೊತಿದ್ದೋ, ಆಮೇಲೆ ಇದನ್ನು ಮಾಡ್ತಿದ್ದೋ ಅದನ್ನು ಮಾಡ್ತಿದ್ದೋ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೋ. ಇದನ್ನು ಬಿಡೋದಿಲ್ಲ, ಅದನ್ನು ಬಿಟ್ಟಿರಲಿಲ್ಲ. ಅಲ್ಲ, ನೀವು ಕಾರ್ಪೆಂಟ್ರಿ ವರ್ಕ್ ಮಾಡ್ತಿದ್ರಿ, ನಿಮ್ಮ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ಪೂರ್ತಿ ದಿನಾನೂ ಕಡಿಮೆ ಬೀಳ್ತಿರ್ತಿದ್ರು. ಬಟ್ ಇದಕ್ಕೆಲ್ಲ ಹೇಗೆ ಸಮಯ ತೆಗಿತೀವಿ? ಆದರೆ ಇವಾಗ ನಮಗೆ ಗೊತ್ತಾಗೋದು, ಇವಾಗ ನಾವೇ ಕೆಲಸ ಮಾಡಿಸ್ತಾ ಇದ್ದಿದ್ದರಿಂದ ನಾಳೆ ವರ್ಕ್ ಜಾಸ್ತಿ ಇದೆ ಅನ್ನೋದಾದರೆ ನಾವು ಒಂದು ದಿವಸ ಮುಂಚೆನೇ ಪ್ಲ್ಯಾನ್ ಮಾಡ್ಕೊತಿದ್ದೋ. ಇವತ್ತು ಬೇಗ ಎದ್ದೋಗಿ ನಾವು ಇಲ್ಲಿ ಮೆಡಿಟೇಷನ್ ಮುಗಿಸ್ಕೊಂಡು ಕ್ಲಾಸ್ ಕೇಳಿಕೊಂಡು ಹೋಗ್ಬಿಡ್ಬೇಕು ಅಂತ. ಕ್ಲಾಸ್ಗಂತೂ ತಪ್ಪಿಸ್ಕೊತಿರ್ಲಿಲ್ಲ, ಯಾವುದೇ ಕಾರಣಕ್ಕೂ ಕ್ಲಾಸ್ಗಂತೂ ತಪ್ಪಿಸ್ಕೊತಿರ್ಲಿಲ್ಲ ನಾವು. ಆಮೇಲೆ ಅಕಸ್ಮಾತು ಬೆಳಗಿನ ಜಾವ ಹೋಗೋಕ್ಕಾಗಲಿಲ್ಲ, ಬೆಳಗ್ಗೆ ಹೋಗಿ ನಾವು ಕ್ಲಾಸ್ ಕೇಳೋಕ್ಕಾಗಲಿಲ್ಲ ಅಂತಂದರೆ ಸಾಯಂಕಾಲ ಅಂತೂ ಮಿಸ್ ಮಾಡ್ತಿರ್ಲಿಲ್ಲ. ಬೆಳಗ್ಗೆ ಎಲ್ಲ ಸಾಯಂಕಾಲ 2 ಟೈಮ್ ಹೋಗ್ತಿದ್ದೋ. 1 ಟೈಮ್ ಗ್ಯಾರಂಟಿ ಫಿಕ್ಸು. ಕೆಲವು ಟೈಮ್ 2 ಟೈಮ್ ಹೋಗ್ತಿದ್ದೋ. ಯಾಕೆಂದರೆ ನಮಗೆ ವರ್ಕ್ ಹೇಗಿರ್ತದೆ ಹಾಗೆ ನೋಡ್ಕೊಂಡು, ಯಾಕೆಂದ್ರೆ ನಾವು ಹೊರಗಡೆ ಕೆಲಸ ಮಾಡೋದ್ರಿಂದ ಇದನ್ನು ನೋಡಬೇಕು ಅದನ್ನು ನೋಡಬೇಕು, ಹಾಗೆ ಮಾಡ್ಕೊತಿದ್ದೋ. ನಿಮ್ಮ ರಿಲೇಷನ್ಸ್ ಎಲ್ಲ ಇದಕ್ಕೆ ಯಾವ ಥರ ಸಪೋರ್ಟ್ ಮಾಡಿದ್ರು? ಯಾವ ಥರ ಅಣ್ಣವ್ರೆ, ನಮ್ಮ ರಿಲೇಷನ್ ಶುರುನಲ್ಲಿ ಅವರು ಏನು ಅಂದ್ಕೊಂಡ್ರು, ಯಾವುದೋ ಒಂದು ಆಶ್ರಮಕ್ಕೆ ಸೇರ್ಕೊಂಬಿಟ್ಟವ್ರು ಇವರು. ಆಮೇಲೆ ಇವರು ಎಲ್ಲೂ ಏನು ತಿನ್ನಲ್ಲ ಅಂತಾರೆ. ಯಾಕೆಂದರೆ ಮನೆ ಕರಿಯೋರು, ಏನಾನ ಫಂಕ್ಷನ್ ಆದಾಗ, ಇಲ್ಲ ನಮ್ಮ ಮದುವೆಗೆ ಬನ್ನಿ, ಇಲ್ಲ ನಮ್ಮ ಮನೆಯಲ್ಲಿ ಏನೋ ಫಂಕ್ಷನ್ ಇದೆ ಬನ್ನಿ ಅಂತ ಕರೆದಾಗ ನಾವೇನು ಹೇಳ್ತಿದ್ದೋ, ಇಲ್ಲ ನಾವು ಊಟ ತಿಂಡಿ ಎಲ್ಲೂ ಹೊರಗಡೆ ಮಾಡೋದಿಲ್ಲ ಅಂತ. ಇವ್ರದ್ದೊಂದು ಏನೋ ಇದಂತೆ, ಇವರು ಊಟ ತಿನ್ನಲ್ವಂತೆ, ಇದು ಮಾಡೋದಿಲ್ವಂತೆ ಅಂತ ಹೀಗೆ ಸ್ವಲ್ಪ ಫಸ್ಟ್ ಇದು ಮಾಡಿದ್ರು. ಆಮೇಲೆ ಅವರು ಬಹಳ ಖುಷಿ ಪಡೋಕ್ಕೆ ಶುರು ಮಾಡಿದ್ರು. ನಿಜವಾಗ್ಲೂ ಇವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಆಮೇಲೆ ಅವರೇ ಹೇಳ್ಬಿಡೋರು, ಅವ್ರಿಗೇನು ಕೊಡಬೇಡಿ ನೀವು ಮನೆಗೆ ಹೋದ್ರೆ ಅಂತ. ಏನೋ ಒಂದು ಬಾಳೆಹಣ್ಣು ತಂದು ಕೊಡೋರು, ಇಲ್ಲ ಒಂದು ಆಪಲ್ ತಂದು ಕೊಡೋರು, ಇಲ್ಲ ಒಂದು ಕಿತ್ಲೆ ಹಣ್ಣು ತಂದು ಕೊಡೋರು, ಏನೋ ಒಂದು ಹಣ್ಣು ಕೊಡೋರು ಅಷ್ಟೇ. ಆಮೇಲೆ ನಾವು ಶುರುನಲ್ಲಿ ಯಾರಾದರೂ ಹೊಸದಲ್ಲಿ ಬಂದಾಗ ಅವ್ರಿಗೆ ಹೇಳ್ತಿದ್ದೋ, ನೋಡಿ ನೀವು ಕರೆದಿದ್ದೀರ, ನಾವು ಬಂದಿದ್ದೀವಿ, ನಮಗೇನು ಕೊಡಬಾರ್ದು, ನೀವು ಬೇಜಾರು ಮಾಡ್ಕೊಬೇಡಿ, ನಮಗೇನು ಕೊಡಬೇಡಿ, ನಾವೇನು ಬೇಜಾರು ಮಾಡ್ಕೊಳೋದಿಲ್ಲ, ನಾವು ಅಲ್ಲಿ ಹೊರಗಡೆ ಊಟ ತಿಂಡಿ ಮಾಡಲ್ಲ, ಅದಕ್ಕೋಸ್ಕರ ನೀವು ಬೇಜಾರು ಮಾಡ್ಕೊಬೇಡ, ಬರ್ತೀವಿ, ನಾವು ಬರಲ್ಲ ಅಂತ ಹೇಳೋದಿಲ್ಲ ಅಂತ. ನಮಗೆ ಗೊತ್ತಿದೆ, ನೀವು ಆಶ್ರಮಕ್ಕೆ ಹೋಗಿರ್ತಾ ಇದ್ದೀರಾ ಅಂತ ನಮಗೆ ಗೊತ್ತಿದೆ, ಹಂಗೆ ಮಾಡ್ತೀವಿ ಅನ್ನೋರು. ಹಂಗಾಗಿ ಎಲ್ಲರೂ ನಮಗೆ ಹೊರಗಡೆ. ಈ ಜ್ಞಾನಕ್ಕೆ ಬಂದು ಸ್ಟಾರ್ಟಿಂಗಲ್ಲಿ ನಿಮ್ಮಲ್ಲಿ ಏನೇನು ಪರಿವರ್ತನೆ ಮಾಡಿಕೊಂಡ್ರಿ? ನಮ್ಮಲ್ಲಿ ಫಸ್ಟ್ ಪರಿವರ್ತನೆ ಏನಪ್ಪ ಅಂತ ಅಂದರೆ, ಊಟ ತಿಂಡಿ ಕಂಟ್ರೋಲ್ ಮಾಡಿಕೊಂಡು ಹೊರಗಡೆ ಹೋಗ್ತಿದ್ದೋ, ಹೋಟ್ಲಲ್ಲಿ ತಿಂತಿದ್ದೋ, ಇನ್ನೊಬ್ಬರ ಮನೆಗೆ ಹೋಗ್ತಿದ್ದೋ ತಿಂತಿದ್ದೋ, ಆಮೇಲೆ ಇನ್ನು ಫ್ರೆಂಡ್ಗಳ ಮನೆಗೆ ಹೋಗ್ತಿದ್ದೋ ತಿಂತಿದ್ದೋ, ಅದನ್ನೆಲ್ಲ ಟೋಟಲಿ ಬಂದ್ ಮಾಡ್ದೋ. ನಾವು ಹೋಟೆಲ್ಗೆ ಹೋಗೋದು ಬಂದ್ ಮಾಡ್ದೋ, ಸಿನಿಮಾ ಥಿಯೇಟ್ರಿಗೆ ಹೋಗೋದು ಬಂದ್ ಮಾಡ್ದೋ. ಬೇಡ ಅನ್ನಿಸ್ತು ನಮಗೆ. ಯಾವಾಗ ನಾವು ಆಶ್ರಮಕ್ಕೆ ಕಾಲಿಟ್ಟೋ ಆ ಸಮಯದಲ್ಲಿ ನಮಗೆ ಇದು ಬೇಡ ಅನ್ನಿಸ್ತು. ಹಂಗಾಗಿ ನಾವು ಅದನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಿಕೊಂಡು ಅದನ್ನು. ಆಮೇಲೆ ಅದರಲ್ಲಿ ಏನು ನಾವು ಖರ್ಚು ಮಾಡ್ತಿದ್ವಲ್ಲ, ಅದರದ್ದು ಏನು ಹಣ ಸೇವ್ ಆಗ್ತಿದೆ, ಅದನ್ನು ನಾವು ಅದನ್ನು ಉಳಿತಾಯ ಮಾಡೋಕ್ಕೆ ಶುರು ಮಾಡಿದ್ವು. ಅದನ್ನು ಉಳಿತಾಯ ಮಾಡ್ತಿದ್ದೋ ಅಂತ ಅಂದರೆ, ಇವಾಗ ನಾವು ಉಪಯೋಗಿಸ್ಕೊತಿದ್ದೋ. ಭಗವಂತನ ಮನೆಯಲ್ಲಿ ಏನಾನ ಸೇವೆ ಇದೆ ಅಂತ ಅಂದರೆ ಅದಕ್ಕೂ ನಾವು ಸ್ವಲ್ಪ ಇದು ಧನ ಸಹಾಯ ಮಾಡ್ಕೊತಿದ್ದೋ. ಹಂಗಾಗಿ ಆಮೇಲೆ ನಮಗೆ ಏನು ಜ್ಞಾನದಲ್ಲಿ ಬಂದಾಗ ನಮಗೆ ಭಗವಂತ ಹೇಳೋರು, ನಿಮಗೆ ಮಾಡಿಕೊಂಡ್ರು ಸಾಲದು, ನೀವು ಬೇರೆಯವ್ರಿಗೂ ವಿಚಾರ ಈ ವಿಚಾರಗಳನ್ನ ತಿಳಿಸ್ಬೇಕಾಗತ್ತೆ ಅಂತ ಹೇಳೋರು. ಅದಕ್ಕೆ ನಾವೇನು ಮಾಡ್ತಿದ್ದೋ, ಒಂದು ಸಣ್ಣದೊಂದು ಗಾಡಿ ಮಾಡಿಕೊಂಡು ನಾವೇ ಶಿವಲಿಂಗ ರೆಡಿ ಮಾಡ್ಕೊತಿದ್ದೋ. ಒಂದು ಶಿವಲಿಂಗ ರೆಡಿ ಮಾಡಿಕೊಂಡು ಆ ಗಾಡಿನಲ್ಲಿ ಇಟ್ಕೊಂಡು ಒಂದೊಂದು ಹಳ್ಳಿಗೆ ಹೋಗಿ ಪಾಂಪ್ಲೇಟ್ ಕೊಟ್ಟು ಅವರಿಗೆ ಭಗವಂತನ ಪರಿಚಯ ಕೊಟ್ಟು ಆಮೇಲೆ ಬರ್ತಿದ್ದು. ಭಾಳ ಇಷ್ಟಪಡ್ತಿದ್ರು. ಅವ್ರಿಗೂ ಸಹ ಈ ಜ್ಞಾನ ಪರಮಾತ್ಮನ ಮಹಾವಾಕ್ಯಗಳನ್ನ ಅವ್ರಿಗೂ ತಿಳಿಸಿದಾಗ ಅವರು ಭಾಳ ಖುಷಿ ಪಡೋರು. ಹಾಗೆ ಖುಷಿಪಟ್ಟು ಕೆಲವರು ನಮ್ಮನೆಯಲ್ಲಿ ಮಾಡಿ, ನಮ್ಮೂರಿನಲ್ಲಿ ಮಾಡಿ ಅನ್ನೋರು. ಹಂಗಾಗಿ ಎಲ್ಲ ಕಡೆ ಇವಾಗ ಆಲ್ಮೋಸ್ಟ್ ಸೇವಾ ಕೇಂದ್ರಗಳು ನಡೀತಾ ಇದ್ದಾವೆ. ಎಷ್ಟು ಜನ ಹೋಗ್ತಿದ್ರಿ ನೀವು ಈ ರೀತಿ ಶಿವಲಿಂಗ ತಗೊಂಡು?
ಸುಮಾರು ಒಂದು 20 ಜನ 25 ಜನ ಹೋಗ್ತಿದ್ದೋ ಅಣ್ಣವ್ರೆ. ಯಾಕೆಂದರೆ ನಾವು ಜನ ಯಾವಾಗ ಕಡಿಮೆ ಇದ್ದೋ ನಾವು, ಸ್ವಲ್ಪ ಹೆಂಗಾಗಿರೋರು ಹೋಗ್ತಿದ್ದೋ. ವಯಸ್ಸಾಗಿರೋರು ಆದರೆ ನಡೆಯೋಕ್ಕಾಗೋದಿಲ್ಲ ಅಲ್ವಾ, ಯಾಕೆಂದರೆ ಹಳ್ಳಿಗೆ ಹೋಗಬೇಕು ಅಂತ ಅಂದರೆ ಒಂದೇ ಗಾಡಿನಲ್ಲೆಲ್ಲ ಆಗೋದಿಲ್ಲ. ಶಿವಲಿಂಗನೂ ಕಟ್ಟಿ ನಾವು ಗಾಡಿನಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ. ಅದಕ್ಕಾಗಿ ಒಂದು 20-25 ಜನ ಹೋಗ್ತಿದ್ದೋ. ಈ ಥರ ಹೋದರೆ ಎಷ್ಟು ದಿನ ಹೋಗ್ತಿದ್ರಿ? ಒಂದೊಂದೇ ದಿವಸ ಅಣ್ಣವ್ರಿ, ಅಂದರೆ ಬೆಳಗ್ಗೆ ಹೋಗಿ ಅಷ್ಟೇ. ಯಾಕೆಂದರೆ ನಮ್ಮದು ಒಂದು ಫಸ್ಟೇ ಪ್ಲ್ಯಾನ್ ಮಾಡ್ಕೊತಿದ್ದೋ, ಇಂತಿಂಥ ಹಳ್ಳಿಗೆ ಈ ವಾರದಲ್ಲಿ ಇಂಥ ಹಳ್ಳಿಗೆ ಹೋಗಬೇಕು. ಭಾನುವಾರನೇ ಹೋಗ್ತಿದ್ವು. ಅಂದರೆ ಯಾವ ಅಕ್ಕಪಕ್ಕದಲ್ಲಿ ಹಳ್ಳಿ ಸಿಗ್ತದೆ. ಇವಾಗ ಆ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಪಕ್ಕದಲ್ಲಿ ಊರಿದ್ದಾಗ ಈ ಊರು ಮುಗಿಸ್ಕೊಂಡು ಆ ಊರಿಗೆ ಹೋಗ್ತಿದ್ದೋ. ಹಂಗೆ ನಮಗೆ ಬೆಳಗ್ಗೆ ಸುಮಾರು ಒಂದು 9:30-10 ಗಂಟೆಗೆ ಹೊರಟ್ರೆ ಸಾಯಂಕಾಲ 7 ಗಂಟೆವರೆಗೂ ಎಷ್ಟಾಗ್ತದೆ ಅಷ್ಟು ಕವರ್ ಮಾಡ್ಕೊಂಬತ್ತಿದ್ದು. ನೀವು ಯಾವ್ಯಾವ ಹಳ್ಳಿಗೆ ಹೋಗಿದ್ದೀರಿ? ಅಣ್ಣರೇ, ಹಳ್ಳಿಗಳು ಹೆಸರು ಹೇಳೋಕ್ಕಾಗಲ್ಲ, ಆದರೆ ಮೇನ್ ಸರ್ವಿಸ್ ಮಾಡಿರೋದು ಏನಂತಂದರೆ ರಾಮನಗರ ಮಾಡಿದ್ದೀವಿ, ಚನ್ನಪಟ್ಟಣ ಮಾಡಿದ್ದೀವಿ, ಬಿಡದಿನಲ್ಲಿ ಮಾಡಿದ್ದೀವಿ, ಮಾಗಡಿನಲ್ಲಿ ಮಾಡಿದ್ದೀವಿ, ಆಮೇಲೆ ಇಲ್ಲಿ ಯೂನಿವರ್ಸಿಟಿನಲ್ಲೆಲ್ಲ ಮಾಡಿದ್ದೀವಿ ಬೆಂಗಳೂರಲ್ಲಿ. ಆಮೇಲೆ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ನಾವು ಏನು ಅಲ್ಲಲ್ಲೇ ಪೆಂಡಲ್ಗಳು ಹಾಕೊಳೋದು, ಸರ್ವಿಸ್ ಮಾಡೋದು, ಆಮೇಲೆ ಅದ್ರ ಬಗ್ಗೆ ಪರಮಾತ್ಮನ ಬಗ್ಗೆ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದು, ಆ ಥರ ಮಾಡಿದ್ವಿ. ಈ ಜ್ಞಾನಕ್ಕೆ ನೀವು ಮಾತ್ರ ಬಂದ್ರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಬೇರೆ ಯಾರನ್ನಾರು ಮತ್ತೆ ನೀವು? ನಮ್ಮ ಪರಿವಾರ ಎಲ್ಲ ಇದ್ದೀವಿ ಅಣ್ಣವ್ರೆ. ನಮ್ಮ ಪರಿವಾರದಲ್ಲಿ ನಮ್ಮ ಅತ್ತೆಯರಿದ್ರು, ಅವ್ರು ಮುಂಚೆನೇ ಇದ್ರು, ನಮ್ಮ ಅತ್ತಿಗೆಯರಿದ್ರು, ನಮ್ಮ ಪತ್ನಿ ಇದ್ರು, ನಾನಿದ್ದೆ. ಯಾಕೆಂದರೆ ನಾವು ಈ ಜ್ಞಾನಕ್ಕೆ ಬಂದಾಗ ನಮಗೆ ಸುಮಾರು ಒಂದು 3 ವರ್ಷದ ಮಗ ಇದ್ದ, ಒಬ್ಬ 1-1.5 ವರ್ಷದ ಮಗ ಇದ್ದ ಅಷ್ಟೇ ನಾವು ಈ ಜ್ಞಾನಕ್ಕೆ ಬಂದಾಗ. ಅದರಿಂದ ಯಾಕೆಂದರೆ ನಾವು ಸಣ್ಣ ಮಕ್ಕಳು ಬಂದಿದ್ದಾರೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಹಾಗೆ ನಮ್ಮ ಪರಿವಾರದಲ್ಲಿ ಅಂದರೆ ನಮ್ಮ ಅತ್ತಿಗೆಯವರ ಪರಿವಾರದಲ್ಲಿ ಬಂದು ಸುಮಾರು ಒಂದು 20-25 ಜನ ನಾವೇ ಇದ್ದೋ ಜ್ಞಾನದಲ್ಲಿ. ನಮ್ಮ ರಿಲೇಷನಲ್ಲೇ ಎಲ್ಲರೂ ಜ್ಞಾನದಲ್ಲಿ ಇದ್ರು. ಅದರಲ್ಲಿ ಯಾರು ಅಣ್ಣಂದಿರು ಇದ್ರಲ್ಲ ಅವ್ರು ಮಾತ್ರ ನಾವಿಬ್ಬರೇ ಬಂದೋ ಜ್ಞಾನಕ್ಕೆ. ಇನ್ನು ಬಾಕಿಯವರು ಅಕ್ಕಂದಿರು ಎಲ್ಲರೂ ಬಂದರು, ಅವ್ರ ಮಕ್ಕಳು ಬಂದರು, ಇವತ್ತು ಬರ್ತಾ ಇದ್ದಾರೆ. ನೀವು ಈ ಜ್ಞಾನ ತಗೊಂಡು ದಿನಾಲು ಏನು ಸೆಂಟ್ರಿಗೆ ಕ್ಲಾಸ್ ಕೇಳಕ್ಕೆ ಹೋಗ್ತಿದ್ರಿ, ಅಲ್ಲಿ ಬರುವಂಥ ಅಣ್ಣಂದರು ಅಕ್ಕಂದರು ನಿಮಗೆ ಯಾವ ರೀತಿ ಸಹಕಾರ ಕೊಡ್ತಾಯಿದ್ರು? ಅಂದರೆ ಸಹಕಾರ ಯಾವ ರೀತಿ ಕೊಡ್ತಾರೆ ಅಂದರೆ ಎಲ್ಲ ರೀತಿಯಲ್ಲೂ ಇಷ್ಟಪಡ್ತಾರೆ. ಅಂದರೆ ನಾವು ಸೇವೆ ಮಾಡೋದು ನೋಡಿ ಆಗಲಿ, ಇಲ್ಲ ಅವ್ರನ್ನ ಮಾತಾಡಿಸೋ ರೀತಿಯಲ್ಲಿ ಆಗಲಿ, ಆಮೇಲೆ ಏನು ಅಲ್ಲಿ ದಿನಚರ್ಯದ ಏನು ಸೇವೆಗಳು ಇರ್ತವೆ ಅದನ್ನು ಮಾಡೋದಾಗಲಿ, ಅದನ್ನು ನೋಡಿ ಎಲ್ಲರೂ ಇಷ್ಟಪಡ್ತಾರೆ. ಸೇವೆ ಅಂದರೆ ಅಲ್ಲಿ ಕೆಲಸ, ಏನಾದರೂ ಕೆಲಸಗಳು ಇರ್ತದೆ. ನೀವೇನು ಕೆಲಸ ಮಾಡ್ತಾಯಿದ್ರಿ? ನೀವಂತೂ ಕಾರ್ಪೆಂಟ್ರು, ಅಲ್ಲಿ ಆಶ್ರಮದಲ್ಲಿ ಏನು ಸೇವೆ ಮಾಡ್ತಾರೆ? ಎಲ್ಲ ಕೆಲಸ ಮಾಡಿದ್ವಿ ಅಣ್ಣ. ಗುಡಿಸೋದು, ಒರೆಸೋದು, ತೊಳೆಯೋದು ಎಲ್ಲ ಮಾಡಿದ್ದೀವಿ, ಯಾವುದನ್ನು ಮಾಡಿಲ್ಲ ಅನ್ನಂಗಿಲ್ಲ. ಬಾಕಿ ವಿಶೇಷ ನಿಮ್ಮ ಏನು ಪ್ರೊಫೆಷನ್ ಇತ್ತು ಕಾರ್ಪೆಂಟ್ರಿ, ಈ ಪ್ರೊಫೆಷನ್ನ ಯಾವಾಗಾದ್ರೂ ಯೂಸ್ ಮಾಡಿದ್ರಿ? ಇದನ್ನು ಕೇಳಿದ್ರಲ್ಲ, ಇದು ಭಾಳ ಒಳ್ಳೆ ಮಾತು. ನಮ್ಮನ್ನು ಒಂದು ಸತಿ ರಾಜಸ್ಥಾನ್ ಮೌಂಟ್ ಅಬುಗೆ ಕರೆಸ್ಕೊಂಡ್ರು. ಮೌಂಟ್ ಅಬುಗೆ ಹೋಗಿದ್ದೀವಿ. ಸುಮಾರು ಒಂದು 37 ಸತಿ, ಹೆಚ್ಚು ಕಮ್ಮಿ 40 ಸತಿನೇ ಹೋಗಿದ್ದೀವಿ ನಾವು, ಇಲ್ಲ ಅಂತಲ್ಲ. ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ ಹೋಗ್ತೀವಿ ಅಲ್ಲಿಗೆ. ಮೊದಲೇ ಸರಿ ಯಾವಾಗ ಹೋಗಿದ್ರಿ ನೀವು? ಮೊದಲು 85ನಲ್ಲಿ ಹೋಗಿದ್ದೆ ಅಣ್ಣರೇ. 85 ಅಂದರೆ ನಾವು ಮುಂಚೆ ಹೋಗಬೇಕು ಅಂತ ಅಂದರೆ ಆಶ್ರಮದಲ್ಲಿ ಒಂದು ನೇಮ ಇತ್ತು. ಪತಿ ಪತ್ನಿ ಬರೋರು 1 ವರ್ಷ ನೇಮ ಚೆನ್ನಾಗಿ ನಡೆದಿರಬೇಕು, ಜ್ಞಾನದಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು, ಅಂಥವ್ರು ಮೌಂಟ್ ಅಬುಗೆ ಬರಬೇಕು ಅಂತ ಒಂದು ನೇಮ ಇತ್ತು. ಸರಿ, ನಮಗೆ ಕಾತುರತೆ, ನೋಡಬೇಕು. ಯಾಕೆಂದರೆ ಭಗವಂತ ನಡೆದಾಡಿರೋ ಭೂಮಿ, ಭಗವಂತ ಬಂದಂಥ ಭೂಮಿ, ಅಂಥ ಭೂಮಿಗೆ ನಾವು ಕಾಲಿಕ್ಕಬೇಕಲ್ಲ ಅನ್ನೋ ಒಂದು ಕಾತುರತೆ ಇತ್ತು. ಆಮೇಲೆ 85ನಲ್ಲಿ ನಮಗೆ ನಮ್ಮ ಟೀಚರ್ ಏನಿದ್ರು, ಸೇವಾ ಕೇಂದ್ರ ಟೀಚರು, ಅವ್ರು ಹೇಳಿದ್ರು, ಅಣ್ಣ ನಿಮ್ಮನ್ನ ಈ ಸತಿ ಮೌಂಟ್ ಅಬು ಕರ್ಕೊಂಡು ಹೋಗ್ತೀವಿ ಅಂತ. ಏನು ನಮ್ಮ ಆನಂದ ಕೇಳಂಗಿಲ್ಲ, ಫುಲ್ ಖುಷಿ ಆಗ್ಬಿಟ್ಟಿದ್ದೀವಿ. ಯಾಕೆಂದರೆ ನಾವು ರಾಜಸ್ಥಾನ ಹೋಗ್ತಿದ್ದೀವಿ, ಭಗವಂತನ ಮನೆಗೆ ಹೋಗ್ತಿದ್ದೀವಿ ಅಂತ. ಸರಿ, ಅಲ್ಲಿ ನಾವು ಹೋಗೋದಕ್ಕೆ ಮುಂಚೆ ನನಗೆ ಈ ಥರ ಒಂದು ಅನುಭವ ಆಗ್ತಾಯಿತ್ತು. ನಾವಲ್ಲಿ ಹೋಗ್ತೀವಿ, ಅಲ್ಲಿ ಬಸ್ ಇಳಿತೀವಿ, ನಾವು ಇಳಿದಂಥ ಎಡಗಡೆ ಸೈಡ್ನಲ್ಲಿ ಒಂದು ದೊಡ್ಡ ಭವನ ಇದೆ. ಅಂದರೆ ನಮ್ಮದು ಓಂ ಶಾಂತಿ ಭವನ ಅಂತ ಏನು ಕಟ್ಟಿದ್ದಾರೆ,
ಅದಿತ್ತು ನನಗೆ ಹಂಗೆ ಅನ್ಸೋದು ಮುಂಚೆನೆ ಹೋಗೋದಕ್ಕೆ ಮುಂಚೆನೆ ನನಗೆ ಫುಲ್ ಅನುಭವ. ಮುಂಚೆ ನೀವು ಇಲ್ಲ ಇಲ್ಲ ಅದು ನೋಡೇ ಇಲ್ಲ. ಆದ್ರೂ ನೀವು ಅದೆಲ್ಲ ಫೀಲ್ ಅದು ನನಗೆ ಚೆನ್ನಾಗೆ ಕಾಣಿಸ್ತಾ ಇತ್ತು ನನಗೆ. ನಾನು ಅಲ್ಲಿ ಬಸ್ ಇಳಿತೀನಿ, ಆ ಬಸ್ ಇಳಿದ ಎಡಗಡೆ ಸೈಡ್ನಲ್ಲಿ ಒಂದು ಭವನ ಇದೆ, ಆ ಭವನದ ಎದುರುಗಡೆ ಒಂದು ಕಟ್ಟೆ ಇದೆ. ನನಗೆ ಏನಾಗ್ತಿತ್ತು ಅಂದ್ರೆ ಒಂದು ಹಳ್ಳಿ ಮರ ಇದೆ ಅಂತ ಕಾಣಿಸ್ತಿತ್ತು. ಅದು ಹಳ್ಳಿ ಮರ ಅಲ್ಲ, ಆಲದ ಮರ ಅದು. ಅಲ್ಲ, ನನಗೆ ಹಂಗ ಅನ್ಸೋದು, ಒಂದು ಹಳ್ಳಿ ಮರ ಇದೆ ಅಲ್ಲಿ ಅಂತ ಅನ್ಸೋದು. ಒಂದು ಆಲದ ಮರ ಇತ್ತು ಅದು ಆ ಕಟ್ಟೆ. ಆಮೇಲೆ ಅದು ನನ್ನ ಊಹೆ ಏನು ಅಂತಂದ್ರೆ ಅದರಿಂದ ಮುಂದೆ ಪಾಸ್ ಆಗ್ತೀನಿ, ಒಂದು ದೊಡ್ಡ ದ್ವಾರ ಬಾಗಿಲಿದೆ, ಅದ್ರ ಒಳಗಡೆಯಿಂದ ನಾನು ಅದು ನಮ್ಮ ಭವನಕ್ಕೆ ಹೋಗ್ತೀನಿ, ಹಾಗೆ ನನಗೆ ಫೀಲ್ ಆಗ್ತಿತ್ತು. ಮುಂಚೆ ನೀವು ಅದನ್ನೆಲ್ಲ ಹೌದು, ಇಲ್ಲೇ ನನಗೆ ಫೀಲ್ ಆಗಿದೆ. ಮತ್ತೆ ನಾನು ಕಣ್ಣಲ್ಲಿ ಚೆನ್ನಾಗಿ ಕಂಡಿದ್ದೀನಿ ಅದನ್ನು. ನೀವು ಹೋದ್ಮೇಲೂ ಸಹ ಅದೇ ತರ ಸೇಮ್ ಇತ್ತು. ನಾನು ಏನು ದಿವಸ ನೋಡ್ತಿದ್ದೆ ಸೇಮ್ ಅಲ್ಲಿತ್ತು. ಅದನ್ನ ನೋಡಿದ ತಕ್ಷಣ ನನಗೆ ಧಾರಾಕಾರವ ಕಣ್ಣಲ್ಲಿ ನೀರು ಹರಿತಾ ಇದೆ. ಯಾಕೆ ಹರಿತಾ ಇತ್ತು ನನಗೆ ಗೊತ್ತಿಲ್ಲ, ಅಷ್ಟು ಸಂತೋಷ ಆಗ್ತಿತ್ತು ನನಗೆ. ಭಗವಂತ ಇದನ್ನು ನನಗೆ ಮುಂಚೆನೇ ತೋರಿಸ್ತಾ ಇದ್ದಾರೆ ನೋಡು ಅಂದ್ಬಿಟ್ಟು. ಸರಿ, ಆಮೇಲೆ ಅಲ್ಲಿ ಇರ್ತಿದ್ದೋ ಒಂದು 10 ದಿವಸ 12 ದಿವಸ 15 ದಿವಸ ಹಂಗೆ ಇರ್ತಾ ಇದ್ದು. 10-12 ದಿವಸ ಅಲ್ಲಿ ಏನು ಮಾಡ್ತಾ ಇದ್ರಿ? ಅಲ್ಲಿ ಮೆಡಿಟೇಷನ್ ಮಾಡ್ತಿದ್ದೋ ಅಣ್ಣವ್ರೆ. ಅಲ್ಲಿ ಏನಂದರೆ ಒಂದು 3 ದಿವಸ ಮುಂಚೆ ಮೆಡಿಟೇಷನ್ ಇರ್ತಾ ಇತ್ತು. ಆಮೇಲೆ ಭಗವಂತನ ಮಿಲನ ಆಗ್ತಾ ಇತ್ತು. ಭಗವಂತನ ಮಿಲನ ಆದಮೇಲೆ ನಾವು ತಿರ್ಗಾ ಮೆಡಿಟೇಷನ್ ಮಾಡೋದು. ಆಮೇಲೆ ಕ್ಲಾಸಸ್ಗಳು ಇರ್ತಾ ಇತ್ತು. ದೊಡ್ಡ ಅಕ್ಕೊಂದಿರು ಅಣ್ಣೊಂದಿರ್ದು ಅಲ್ಲಿ ಏನು ದಾದಿ ದೀದಿ ಅಂತ ಇದ್ದಾರೆ, ಅಣ್ಣೊಂದಿದ್ದಾರೆ, ಅವರೆಲ್ಲ ಕ್ಲಾಸ್ಗಳು ಮಾಡೋರು, ಒಳ್ಳೊಳ್ಳೆ ಕ್ಲಾಸ್ಗಳು ಮಾಡೋರು, ಧಾರಣೆ ಕ್ಲಾಸ್ಗಳು. ಅದನ್ನು ಕೇಳ್ತಿದ್ದೋ. ಹೇಗೆ ಟೈಮ್ ಹೋಗ್ತದೆ ನಮಗೇನು ಅರ್ಥ ಆಗ್ತಿರ್ಲಿಲ್ಲ. ಒಂದು 8-10 ದಿವಸ ಇರ್ತಿದ್ದೋ. ಆದ್ರೂ ಇಷ್ಟು ಬೇಗ ಆಗೋಯ್ತಾ ಟೈಮು ಅನ್ನಂಗೆ ಆಗ್ಬಿಡೋದು. ನಾಳೆ ಹೋಗ್ಬೇಕು ಅಂತ ಅಂದ್ಕೊಂಡಾಗ ಮತ್ತು ನಮ್ಗೆ ಅಲ್ಲಿ ದೊಡ್ಡವರೆಲ್ಲ ಏನಿರೋರು ಅಂತಂದರೆ ನಮ್ಮನ್ನು ಭಾಳ ಪ್ರೀತಿ ಮಾಡೋರು. ನಮಗೆ ಯಾವ ತಂದೆ ತಾಯಿನೂ ಅಂತ ಪ್ರೀತಿ ಮಾಡೋಕ್ಕಾಗೋದಿಲ್ಲ. ಆದರೆ ನಮ್ಮ ಇನ್ಚಾರ್ಜ್ ಯಾರಿದ್ದಾರೆ, ದಾದಿ ಅಂತ ಹೇಳ್ತಾರೆ, ಪ್ರಕಾಶ್ ಮಣಿ ದಾದಿ ಅಂತ ಹೇಳ್ತಾರೆ, ಗುಲ್ಜಾರ್ ದಾದಿ ಅಂತ ಹೇಳ್ತಾರೆ, ಆಮೇಲೆ ಇವರು ಮನೋಹರ್ ದಾದಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರೂ ಕ್ಲಾಸ್ ತಗೊಳೋರು, ನಮಗೆ ಪ್ರತಿ ದಿವಸ ಕ್ಲಾಸ್ ತಗೊಳೋರು, ಸತ್ಸಂಗದ ಕ್ಲಾಸ್ ತಗೊಳೋರು. ಆಮೇಲೆ ನಮ್ಮ ಜೊತೆನಲ್ಲಿ ಕೂತ್ಕೊಂಡು ಊಟ ಮಾಡೋರು. ಅವರು ಸಹ ನಮ್ಮ ಅಷ್ಟು ದೊಡ್ಡವರು, ಹೌದೌದು, ನಮ್ಮ ಜೊತೆನಲ್ಲೇ ಕೂತ್ಕೊಂಡು ಊಟ ಮಾಡೋರು. ಮೊದಲನೇ ಸರಿ ಹೋಗಿದ್ದೆ ಅಂತ ಹೇಳಿದ್ರಿ. ಹೌದೌದು, ನಮ್ಮ ಜೊತೆನಲ್ಲಿ ನಮ್ಮ ಸಾಲಿನಲ್ಲೇ ಕೂತ್ಕೊಂಡು ನಮ್ಮ ಜೊತೆನಲ್ಲಿ ಊಟ ಮಾಡಿ ಅಷ್ಟು ಪ್ರೀತಿ ಮಾಡೋರು. ಎಲ್ಲರೂ ನೋಡೋರು, ನಗೋರು. ನಮಗೆ ಏನೋ ನಮ್ಮ ತಾಯಿ ಜೊತೆನಲ್ಲಿ ನಾವು ಊಟ ಮಾಡ್ತೀವಿ ಅನ್ನೋ ಅಷ್ಟು ಖುಷಿ ಆಗ್ತಿತ್ತು. ಅಂಥ ಖುಷಿ ಅಂತ ಇದು ನಾವು ನೋಡೋಕ್ಕಾಗೋದಿಲ್ಲ. ಆಮೇಲೆ ಮೊದಲು ನಮಗೆ ಪರಮಾತ್ಮ ಶಿವಬಾಬನ ಮಿಲನ ಆಯಿತು. ಮಿಲನ ಆದಾಗ ಒಬ್ಬೊಬ್ಬರನ್ನ ಹತ್ರ ಕರೆದ್ರು. ನಾವು ಯುಗಲ್ ಹೋಗಿದ್ದು, ನಮ್ಮನ್ನು ಕರೆದು ಅವ್ರ ಮುಂದೆ ನಾವು ಕೂತ್ಕೊಂಡು ದೃಷ್ಟಿ ಕೊಟ್ಟು ಬಾಯಿನಲ್ಲಿ ಭಗವಂತ ಟೋಲಿ ತಿನ್ನಿಸ್ಬಿಟ್ಟು ವರದಾನ ಕೊಟ್ಟರು. ಆ ಬಹುತ್ ಭಾಗ್ಯಶಾಲಿಯೇನ ಹಾಗೆ ವರದಾನ ಕೊಟ್ಟರು. ಭಾಳ ಭಾಗ್ಯಶಾಲಿಗಳು, ಖಂಡಿತ ಭಾಗ್ಯಶಾಲಿಗಳು ಅಣ್ಣಾರೆ ನಾವು. ಹಾಗೆ ಭಗವಂತನ ಮಿಲನ ಮಾಡಿದ್ದು. ಆಮೇಲೆ ಈ ಸೇವೆ ಇದು ಬಂದಾಗ ನಮ್ಮನ್ನು ಒಂದ್ಸತಿ ಅಲ್ಲಿ ಕ್ಲಾಸ್ ಎಲ್ಲ ಮಾಡ್ತಾ ಇದ್ರು ದಾದಿಯರು ದೀದಿಯರು. ಅಂದ್ರೆ ಕ್ಲಾಸ್ಗಳು, ಆ ದಾದಿ ದೀದಿಯರ ಕ್ಲಾಸ್ಗಳಲ್ಲಿ ನಿಮಗೇನು ಇಷ್ಟ ಆಗುತ್ತೆ? ಅಂದರೆ ಅವರು ಧಾರಣೆ ಕ್ಲಾಸ್ ಹೇಳೋರು. ಹಾಗೆ ಜೀವನ ಅಂದರೆ ಹೆಂಗಿರಬೇಕು, ಧಾರಣೆ ಅಂದರೆ ನಾವು ಏನು ಮಾಡಬೇಕು, ಹೇಗೆ ನಡ್ಕೊಬೇಕು, ಹೇಗಿರಬೇಕು ಅನ್ನೋದನ್ನ ಅವರು ಕ್ಲಾಸಸ್ಗಳು ತಗೊಂಡವರು. ಇವಾಗ ಒಂದು ಗೃಹಸ್ಥಿಗಳು ಅಂದರೆ ಹೇಗಿರಬೇಕು, ಒಬ್ಬ ಕುಮಾರ ಅಂದರೆ ಹೇಗಿರಬೇಕು, ಆಮೇಲೆ ಒಬ್ಬ ಆಫೀಸರ್ ಅಂದರೆ ಹೇಗಿರಬೇಕು, ಆ ಥರ ಕ್ಲಾಸ್ಗಳು ತಗೊಂಡವರು. ಅದು ಭಾಳ ಇಷ್ಟ ಆಗೋದು. ಜೀವನದ ನಡೆನುಡಿಗಳ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಕ್ಲಾಸ್ಗಳು ತಗೊಂಡವರು. ಅದರಿಂದ ಅದು ನಮಗೆ ಭಾಳ ಇಷ್ಟ ಆಯಿತು. ನೀವು ಮೌಂಟ್ ಅಬುಗೆ ಹೋಗಿ ಬಂದೆ ಅಂತ ಹೇಳಿದ್ರಿ ಮೊದಲನೇ ಸರಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳು ತಿಳ್ಕೊಳ್ಳೋಕ್ಕೆ ನನಗೆ ತುಂಬ ಇಷ್ಟ ಆಗ್ತಾಯಿದೆ. ಆದರೆ ಸಮಯದ ಅಭಾವ. ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಹತ್ರ ಇರೋ ವಿಚಾರಗಳ ಬಗ್ಗೆ, ನಿಮ್ಮ ಅನುಭವಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಖಂಡಿತ ತಿಳಿಸಲೇಬೇಕು. ಈಗ ನೀವು ನಿಮ್ಮ ಸಮಯ ಕೊಟ್ಟು ಬಂದಿದ್ದೀರಿ. ಮತ್ತೆ ಇದೇ ರೀತಿ ಸಮಯ ಮತ್ತೆ ನಮ್ಮ ವೀಕ್ಷಕರಿಗೋಸ್ಕರ ಕೊಟ್ಟು ಬಂದು ನಿಮ್ಮ ಅನುಭವಗಳನ್ನು ತಿಳಿಸಲೇಬೇಕು. ಈಗ ಬಂದಿರೋದಕ್ಕೋಸ್ಕರ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನನ್ನ ಪರವಾಗಿ
ನಿಮಗೆ ಬಹಳ ಬಹಳ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಅಣ್ಣವರ ಅನುಭವಗಳು ಹೇಗಿತ್ತು ಅಂತ. ಅವರು ಅಚಾನಕ್ಕಾಗಿ ಈ ಆಧ್ಯಾತ್ಮಿಕ ಮಾರ್ಗದಲ್ಲೇ ನಡೆಯೋದಕ್ಕೆ ಶುರು ಮಾಡಿದರು. ಮತ್ತು ಅವರು ಹೇಳ್ತಾ ಇದ್ದದ್ದನ್ನು ನೋಡಿದರೆ ಅವ್ರಿಗೆ ಏನೋ ಒಂದು ರೀತಿ ವಿಶೇಷವಾದಂಥದ್ದು ಸಿಕ್ಕಿದೆ ಅನ್ನಿಸ್ತಾ ಇತ್ತು. ಅವರ ಮುಖದಲ್ಲಿ, ಅವರಲ್ಲಿ ಆ ಖುಷಿ ಅವರ ಮಾತುಗಳಲ್ಲಿ ವ್ಯಕ್ತ ಆಗ್ತಾಯಿತ್ತು. ಅವರ ಇನ್ನೂ ಅನುಭವಗಳನ್ನು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಹೀಗೆ ನಮ್ಮ ಕಾರ್ಯಕ್ರಮನ ವೀಕ್ಷಿಸ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.